ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಂತ ಆಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಸಖತ್ ಟೇಸ್ಟಿಯಾಗಿರುವಂತಹ ಖಾರವಾದ ಈರುಳ್ಳಿ ಚಟ್ನಿ, ಹೆಲ್ತಿಯಾಗಿರುವಂತಹ ನುಗ್ಗೆ ಸೊಪ್ಪಿನ ಮಸಾಲ ರೊಟ್ಟಿ, ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣವಾ. ಫಸ್ಟ್ ಚಟ್ನಿ ಮಾಡ್ಕೊಂಬಿಡೋಣ. ಇಲ್ಲಿ ಹಸಿ ಈರುಳ್ಳಿ ಹಾಕ್ತೀನಿ. ನಾನು ಹುರಿದಿರೋದಾದರೆ ನನ್ನ ಚಾನಲಲ್ಲಿದೆ ಅದು ಇನ್ನೊಂದು ಚಟ್ನಿ ಕೂಡ, ಅದನ್ನು ನೋಡ್ಕೊಂಬನ್ನಿ. ಇದು ಹಸಿದು ಮಾಡ್ತಾ ಇರೋದ್ರಿಂದ ಫಸ್ಟ್ ಈರುಳ್ಳಿ, ಒಣಮೆಣಸಿನ್ಕಾಯಿ ಬ್ಯಾಡಗಿ ಗುಂಟೂರು 2 ತೊಗೊಂಡಿದ್ದೀನಿ, ಕೊತ್ತಂಬರಿ ಕಾಳು, ಜೀರಿಗೆ, ಬೆಳ್ಳುಳ್ಳಿ, ಇದಿಷ್ಟನ್ನು ರುಬ್ಬಿದ್ದೀನಿ. ಇವಾಗ ಉಳಿದಿರೋ ಐಟಮ್ ಹಾಕೊಳ್ಳೋಣ. ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ. ಇದನ್ನು ನೀರು ಹಾಕ್ದಲೇ ನುಣ್ಣಗೆ ರುಬ್ಕೊಂಬರಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ, ರುಬ್ಬಿದ್ದಾಗಿದೆ. ಈಗ ಪ್ಯಾನಿಗೆ ಎಣ್ಣೆ, ಬಟ್ ಇದರಲ್ಲಿ ಏನು ಡಿಫೆಕ್ಟ್ ಅಂದರೆ ಎಣ್ಣೆ ಜಾಸ್ತಿ ಕುಡಿತದೆ. ಚಟ್ನಿ ಬಾಳಿಕೆನೂ ಬರುತ್ತೆ ಹಂಗೇ. ನೀವು ಟ್ರಾವೆಲೆಲ್ಲ ಮಾಡೋರಾದರೆ ಈ ಥರ ಮಾಡ್ಕೊಂಡು ಹೋಗಿ ಚಪಾತಿ ಬಿಸಿ ಬಿಸಿ ಅನ್ನದ ಜೊತೆಗೆ ತಿನ್ಬೋದು. ಅನ್ನ ಇಸ್ಕೊಂಡು ಹೋಟ್ಲಲ್ಲಿ ಸಾಂಬಾರು ಚೆನ್ನಾಗಿರಲ್ಲ, ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದವರು ಈ ಥರ ಮಾಡ್ಕೋಬೋದು ನೀವು. ಟ್ರಾವೆಲಿಗೆ ಪರ್ಫೆಕ್ಟ್ ಆಗಿರುವಂತಹ ಚಟ್ನಿ ಅಂತಲೇ ಹೇಳ್ಬೋದು. ಟೇಸ್ಟು ಸೂಪರಾಗಿರುತ್ತೆ. ಬಟ್ ಏನಂದರೆ ಪೇಷನ್ಸ್ ಬೇಕು ಈ ಚಟ್ನಿ ಮಾಡೋಕ್ಕೆ. ಚೆನ್ನಾಗಿ ಅದು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು, ಕೈ ಆಡಿಸ್ದಲೇ ಇರಬೇಕು, ಬಿಟ್ಟರೆ ತಳ ಹೊತ್ಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಲೇ ಇರಬೇಕು. ಯಾರಾದರೂ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ನಾನಿನ್ನು ಒಳ್ಳೆ ರೆಸಿಪಿ ಹಾಕ್ತಿರ್ತೀನಿ. ಅದು ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೋಬೇಕು. ಇದು ಚಪಾತಿ, ಬಿಸಿ ಅನ್ನ, ಇಡ್ಲಿ, ದೋಸೆ, ಇದು ಮಸಾಲ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು. ಇದೇನೆಂದರೆ ಎಣ್ಣೆ ಜಾಸ್ತಿ ಕುಡಿತದೆ, ಅದೇ ಬೇಜಾರು. ಕುಡುಕು ಚಟ್ನಿ ಅಂತಲೇ ಹೇಳ್ಬೋದು ಇದು, ಅಷ್ಟು ಎಣ್ಣೆ ಕುಡಿತದೆ ಇದು. ಹಸಿ ವಾಸನೆ ಎಲ್ಲ ಹೋಗ್ತಾ ಇದೆ, ಆಲ್ಮೋಸ್ಟ್ ಆಗ್ತಾ ಬಂದಿದೆ ಇದು. ಈ ಗಾಳಿ ಕಾಲ, ಮಳೆಗಾಲ ಆಗಿರೋದ್ರಿಂದ ಖಾರವಾಗಿ ಈ ಥರ ಮಾಡ್ಕೊಂಡಿದ್ರೆ ಸೂಪರಾಗಿರುತ್ತೆ. ಒಂದೇ ಥರ ಚಟ್ನಿ ತಿಂದು ಬೋರ್ ಆಗಿದ್ದರೆ ಈ ಥರ ಮಾಡ್ಕೊತೀನಿ. ಖಾರವಾಗಿರುವಂಥದ್ದು ಚಟ್ನಿ ಕೂಡ ರೆಡಿಯಾಗಿದೆ. ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ. ಒಂದು ಇಟ್ಟು ಕಡಲೆಕಾಯಿ ಬೀಜ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆಡ್ ಮಾಡ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಬಿಳಿ ಎಳ್ಳು, ಇದೊಂದು ಸಾರಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಪೌಡ್ರ್ ತೆಗೆ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಈ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಆಗಲ್ಲ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು, ಈರುಳ್ಳಿ ಇಲ್ಲಿ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಈ ಥರ ಉದ್ದುದಕ್ಕೆ ಹೆಚ್ಕೊಂಡು ಮಾಡ್ಕೊತೀನಿ. ಬಾಳೆ ಮಸಾಲ ರೊಟ್ಟಿ ಸೂಪರಾಗಿರುತ್ತೆ. ಟೇಸ್ಟು ಕೂಡ ಮಧ್ಯ ಕರುಮ್ ಅಂತ ಈರುಳ್ಳಿ ಸಿಗ್ತಾಯಿದ್ರೆ ಸಖತ್ತಾಗಿರುತ್ತೆ. ಇವಾಗ ನುಗ್ಗೆ ಸೊಪ್ಪು,
ಎಳೆದು ತೊಗೊಂಡಿದ್ದೀನಿ, ಚೆನ್ನಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಸೇರಿಸ್ಕೊತಿದ್ದೀನಿ. ಅದಕ್ಕೆ ಸೊಪ್ಪಂತೂ ಕೇಳಲೇಬಿಡ್ರಿ, ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತದೆ. ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ಅಟ್ಲೀಸ್ಟ್ ವಾರಕ್ಕೆ 2 ಸರಿ ಆದರೂ ಮಾಡ್ಕೊಂಡು ತಿನ್ಬೇಕು ಇದನ್ನು, ಅಷ್ಟು ಹೆಲ್ತಿಯಾಗಿರುತ್ತೆ. ನುಗ್ಗೆ ಸೊಪ್ಪಿನ ರೊಟ್ಟಿ, ಪಲ್ಯ, ಬಸ್ಸಾರು, ಮುದ್ದೆ ಸೂಪರಾಗಿರುತ್ತೆ. ಚಟ್ನಿ ಪುಡಿ, ಇದರಲ್ಲಿ ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಅಷ್ಟೇ ಹೆಲ್ತಿಗೂ ಕೂಡ ನೀರು ಹಾಕಿ ಕಲಿಸ್ಕೊತಿದ್ದೀನಿ ಇವಾಗ. ರೊಟ್ಟಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಳ್ಳೋಣ. ಹಿಟ್ಟು ಕೂಡ ರೆಡಿಯಾಗಿದೆ. ಇವಾಗ ತಟ್ಕೊತಿದ್ದೀನಿ. ಈಗ ಹಂಚು ಕೂಡ ಕಾದಿದೆ, ಹಂಚು ಮೇಲೆ ಹಾಕೊಳ್ಳೋಣ. ನೀವು ಇದಕ್ಕೆ ಎಣ್ಣೆ, ತುಪ್ಪ, ಬೆಣ್ಣೆ ಏನು ಬೇಕಾದ್ರೂ ಹಾಕೋಬೋದು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಿ ನಾನು ತುಪ್ಪ ಹಾಕೋತಿದ್ದೀನಿ. ಮುಚ್ಚಿಟ್ಬಿಡೋಣ. 1-2 ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ 2 ಕಡೆ ಬೇಯುತ್ತೆ. ಇಷ್ಟು ತೆಳ್ಳಗೆ ಬಂದಿದೆ ನೋಡಿ, ಅಷ್ಟೇ ಟೇಸ್ಟಿಯಾಗೂ ಕೂಡ ಇದೆ. ರೊಟ್ಟಿ ರೆಡಿಯಾಗಿದೆ, ಚಟ್ನಿ ಕೂಡ ರೆಡಿಯಾಗಿದೆ. ಈ ತುಪ್ಪ ಹಾಕೊಂಡು ತಿಂದರೂ ಸೂಪರಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. 1 second. Thank you so much.